ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ತಿಂಗಳು 23ನೇ ತಾರೀಕು ನಡೆಯುವಂತ ರಣಜಿ ಟ್ರೋಫಿ ಮ್ಯಾಚ್ ಗೆ ನಮ್ಮ ರೋಹಿತ್ ಶರ್ಮಾ ಅವರು ಅವೈಲೇಬಲ್ ಆಗಿರ್ತಾರೆ. ಹಾಗೆ ಮುಂಬೈ ಟೀಮ್ ಅವರ ಸ್ಕ್ವಾಡ್ ಕೂಡ ಅನೌನ್ಸ್ ಆಗಿದೆ. ನೀವು ಡಿಸ್ಪ್ಲೇ ಮೇಲೆ ನೋಡ್ತಾ ಇರ್ಬೋದು. ಈ ಟೀಮ್ ಅಲ್ಲಿ ಮೇನ್ ಪ್ಲೇಯರ್ ಗಳೇ ಇದ್ದಾರೆ. ಅದರಲ್ಲದೆ ಚಾಂಪಿಯನ್ ಟ್ರೋಫಿ ಆಡುವಂತ ಪ್ಲೇಯರ್ ಗಳೇ ಇಲ್ಲಿದ್ದಾರೆ. ಅದರಲ್ಲದೆ 3 ಜನ ಇರೋದು ಚಾಂಪಿಯನ್ ಟ್ರೋಫಿ ಆಡೋರು. ಅದರಲ್ಲಿ ಯಾರ್ಯಾರು ಅಂದ್ರೆ ರೋಹಿತ್ ಶರ್ಮಾ, ಯಶಸ್ವಿ ಜೈಸ್ವಾಲ್ ಅಂಡ್ ಶ್ರೇಯಸ್ ಅಯ್ಯರ್, ಇವರು ಈ ಮ್ಯಾಚ್ ಅವೈಲೇಬಲ್ ಆಗಿರ್ತಾರೆ. ಅದಾದ ನಂತರ ಇವರು ನೆಕ್ಸ್ಟ್ ನಡೆಯುವಂತ ಇಂಗ್ಲೆಂಡ್ ಸೀರೀಸ್ಗೆ ಇವರು ಪ್ರಾಕ್ಟೀಸ್ ಸೆಷನ್ ಸ್ಟಾರ್ಟ್ ಮಾಡಬೇಕು. ಅದಕ್ಕೋಸ್ಕರ ಇವರು ಅದಾದ ನಂತರ ಅನ್ಅವೈಲೇಬಲ್ ಆಗ್ತಾರೆ. ಆದ್ರೂ ಮುಂಬೈ ಸ್ಕ್ವಾಡ್ ಅದ್ದೂರಿಯಾಗಿದೆ. ಅದರಲ್ಲೂ ಅಲ್ಲದೆ ಇವಾಗ 23ನೇ ತಾರೀಕು ಏನ್ ನಡೀತೋ ಪಕ್ಕ ರೋಹಿತ್ ಶರ್ಮಾ ಅವರು ಓಪನಿಂಗ್ ಮಾಡೇ ಮಾಡ್ತಾರೆ. ನೋಡೋಣ, ವೇಟ್ ಮಾಡಿ ಯಾವ ತರ ಪರ್ಫಾರ್ಮೆನ್ಸ್ ನ ನೀಡ್ತಾರಂತ. ಅದರಲ್ಲೂ ಅಲ್ಲದೆ ಮ್ಯಾಚ್ ಇರೋದು ನಾಳಿದ್ದು. ನಾಳೆ ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಮ್ಯಾಚ್ ಇದೆ T20. ಅದಾದ ನಂತರ ಅದು ನಾಳಿದ್ದು ಮುಂಬೈ ಮ್ಯಾಚ್ ಇದೆ. ನೋಡೋಣ ಯಾವ ತರ ರೋಹಿತ್ ಶರ್ಮಾ ಅವರ ಬ್ಯಾಟಿಂಗ್ ಇಂದ ರನ್ಸ್ ಬರುತ್ತೆ ಅಂತ, ಫಾರ್ಮ್ ಗೆ ಮತ್ತೆ ಬಂದಿದಾರ ಅಂತ ಗೊತ್ತಾಗ್ಬೇಕು ಅಂದ್ರೆ ಆ ಮ್ಯಾಚ್ ಇಂದಾನೆ ಗೊತ್ತಾಗೋದು. ವೇಟ್ ಮಾಡೋಣ. ಹಾಗೆ ಇನ್ನೊಂದು ಅಪ್ಡೇಟ್ ಬರ್ತಾ ಇರೋದು ನಮ್ಮ ವಿರಾಟ್ ಕೊಹ್ಲಿ ಅವರ ಬಗ್ಗೆ. ವಿರಾಟ್ ಕೊಹ್ಲಿ ಅವರು ಒಂದು ಮ್ಯಾಚ್ ಗೆ ಅನ್ಅವೈಲೇಬಲ್ ಆಗಿರ್ತಾರಂತ ಬಂದಿತ್ತು. ಏನಕ್ಕಂದ್ರೆ ಅವ್ರಿಗೆ ಏನು ನೆಕ್ ಪೈನ್ ಇತ್ತು, ಅದಕ್ಕೋಸ್ಕರ ಅವರು ಒಂದು ಮ್ಯಾಚ್ ಅನ್ಅವೈಲೇಬಲ್ ಆಗಿರ್ತಾರಂತ ಬಂದಿತ್ತು. ಅದಾದ ನಂತರ ನೆಕ್ಸ್ಟ್ ನಡೆಯುವಂತ ಮ್ಯಾಚ್ ಇದೇ ತಿಂಗಳು 30ನೇ ತಾರೀಕು ಏನು ರೈಲ್ವೆ ಟೀಮ್ ಮೇಲೆ ಆಡ್ತಾರೋ ಆ ಟೀಮ್ಗೆ ಪಕ್ಕ ಅವೈಲೇಬಲ್ ಆಗಿರ್ತಾರಂತೆ ಸ್ಕ್ವಾಡ್ಗೆ. ಅದ್ರಲ್ಲೂ ಅಲ್ಲದೆ ಫ್ಯಾನ್ಸ್ ಗಳು ದಿಲ್ ಖುಷ್ ಆಗ್ಬಿಟ್ಟಿರ್ತಾರೆ. ವಿರಾಟ್ ಕೊಹ್ಲಿ ಅವರು ಆಫ್ಟರ್ 12 ಇಯರ್ಸ್ ಆದ್ಮೇಲೆ ಡೊಮೆಸ್ಟಿಕ್ ಮ್ಯಾಚ್ ನ ಆಡ್ತಾ ಇರೋದು. ಯಾವುದೇ ಇಂಟರ್ನ್ಯಾಷನಲ್ ಪ್ಲೇಯರ್ ಅಷ್ಟೊಂದು ಡೊಮೆಸ್ಟಿಕ್ ಮ್ಯಾಚ್ ನ ಆಡ್ತಾ ಇರಲಿಲ್ಲ. ಅದ್ರಲ್ಲೂ ಅಲ್ಲದೆ ವಿರಾಟ್ ಕೊಹ್ಲಿ ಅವರು 2012ರಲ್ಲೇ ಲಾಸ್ಟ್ ಡೊಮೆಸ್ಟಿಕ್ ಮ್ಯಾಚ್ ನ ಆಡಿರೋದು. ಇವಾಗ ಮತ್ತೆ ಡೊಮೆಸ್ಟಿಕ್ ಮ್ಯಾಚ್ ನ ಆಡಕ್ಕೆ ಹೋಗ್ತಾ ಇರೋದು. ಒಂಥರ ಒಳ್ಳೆ ಖುಷಿನೇ. ನೋಡೋಣ ಮ್ಯಾಚ್ ಅಲ್ಲಿ ವಿರಾಟ್ ಕೊಹ್ಲಿಯಿಂದ ಎಷ್ಟು ರನ್ಸ್ ಬರುತ್ತೆ ಅಂತ ಡೊಮೆಸ್ಟಿಕ್ ಮ್ಯಾಚ್ ಅಲ್ಲಿ ನೋಡೋಣ. ಹಾಗೆ ಇನ್ನೊಂದು ಅಪ್ಡೇಟ್ ಬರ್ತಾ ಇರೋದು ನಮ್ಮ KL ರಾಹುಲ್ ಬಗ್ಗೆ. KL ರಾಹುಲ್ ಅವ್ರಿಗೆ ಎಲ್ಬ್ ಇಂಜುರಿಯಿಂದ ಒಂದು ಮ್ಯಾಚ್ ಗೆ ಅನ್ಅವೈಲೇಬಲ್ ಆಗಿರ್ತಾರಂತೆ. ಹಾಗೆ ಇನ್ನೊಂದು ಮ್ಯಾಚ್ ಗೆ ಅವೈಲೇಬಲ್ ಆಗಿರ್ತಾರಂತೆ. ನೋಡೋಣ ಅವರಿಂದನೂ ಹೇಗೆ ರನ್ ಬರುತ್ತೆ ಅಂತ. ಹಾಗೆ ನೀವ್ ಇವಾಗ ನೋಡ್ತಾ ಇರ್ಬೋದು ನಮ್ಮ ಇಂಡಿಯನ್ ಪ್ಲೇಯರ್ಸ್ ಗಳು ಎಷ್ಟೆಷ್ಟು ವರ್ಷದ ನಂತರ ಮತ್ತೆ ಡೊಮೆಸ್ಟಿಕ್ ಮ್ಯಾಚ್ ನ ಆಡ್ತಾ ಇದಾರೆ ಅಂತ. ವಿರಾಟ್ ಕೊಹ್ಲಿ ಅವರು ಆಫ್ಟರ್ 12 ಇಯರ್ಸ್ ಆದ್ಮೇಲೆ ಡೊಮೆಸ್ಟಿಕ್ ಮ್ಯಾಚ್ ನ ಆಡ್ತಾ ಇರೋದು. ಇದೇ 13th ಜನವರಿ ಆಡ್ತಾ ಇರೋದು. ನೋಡೋಣ ಯಾವ ತರ ಇವರ ಬ್ಯಾಟಿಂಗ್ ಇಂದ ರನ್ಸ್ ಬರುತ್ತೆ ಅಂತ ವಿರಾಟ್ ಕೊಹ್ಲಿಯಿಂದ. ಹಾಗೆ ಇನ್ನೊಂದು ಆಫ್ಟರ್ 10 ಇಯರ್ಸ್ ಆದ್ಮೇಲೆ ರೋಹಿತ್ ಶರ್ಮಾ ಅವರು ರಣಜಿ ಮ್ಯಾಚ್ ಆಡ್ತಾ ಇರೋದು. ಅದು 23ನೇ ತಾರೀಕು ನಾಳಿದ್ದು. ಇವರ ಬ್ಯಾಟಿಂಗ್ ಇಂದ ಏನ್ ರನ್ಸ್ ಬರುತ್ತಂತ ನೋಡೋಣ. ನಮ್ಮ ಟೀಮ್ ಇಂಡಿಯಾದ ಕ್ಯಾಪ್ಟನ್, ನೋಡೋಣ ಯಾವ ತರ ರನ್ ಬರುತ್ತೆ ಅಂತ. ಹಾಗೆ ರಿಷಬ್ ಪಂತ್ ಆಫ್ಟರ್ 8 ಇಯರ್ಸ್ ಆದ್ಮೇಲೆ ಅವರು 23ನೇ ತಾರೀಕು ಮ್ಯಾಚ್ ಆಡ್ತಾ ಇರೋದು. ಇವರು ಅವೈಲೇಬಲ್ ಆಗಿರ್ತಾರೆ. ಆದ್ರೆ ವಿರಾಟ್ ಕೊಹ್ಲಿ ಅವರು ಅದೇ ದಿನ ಆಡ್ಬೇಕಾಯ್ತು. ಆ ಮ್ಯಾಚ್ ಗೆ ಅನ್ಅವೈಲೇಬಲ್ ಆಗಿದ್ದಾರೆ. ಅದಾದ ನಂತರ 30ನೇ ತಾರೀಕು ಅವೈಲೇಬಲ್ ಆಗ್ತಾರೆ. ನೋಡೋಣ ಹೆಂಗೆ ನಡೆಯುತ್ತೆ ಅಂತ. ಅದು ರಿಷಬ್ ಪಂತ್ ಅವರು ಸ್ಕ್ವಾಡ್ ಅಲ್ಲಿ ಇದ್ದೇ ಇರ್ತಾರೆ. ಮೇನ್ ಕೀಪರ್ ಆಗಿ ಮಾಡೇ ಮಾಡ್ತಾರೆ. ಅದಾದ ನಂತರ KL ರಾಹುಲ್ ಮತ್ತೆ ಸಿರಾಜ್ ಮತ್ತೆ ಇವರು 5 ವರ್ಷ ನಂತರ ಇವರು ಮತ್ತೆ ಡೊಮೆಸ್ಟಿಕ್ ಮ್ಯಾಚ್ ನ ಆಡ್ತಾ ಇರೋದು. ಅದಾದ ನಂತರ ಶುಮನ್ ಗಿಲ್ ಅವರು 3 ವರ್ಷ ಆದ್ಮೇಲೆ ಜಡೇಜಾ ಮತ್ತೆ ಯಶಸ್ವಿ ಜೈಸ್ವಾಲ್ 2 ವರ್ಷದ ನಂತರ ಡೊಮೆಸ್ಟಿಕ್ ಮ್ಯಾಚ್ ನ ಆಡ್ತಾ ಇರೋದು. ಒಂದು ಒಳ್ಳೆ ವಿಷಯನೇ ಫ್ಯಾನ್ಸ್ ಗಳಿಗೆಲ್ಲ. ನಾವೆಲ್ಲ ಜಾಸ್ತಿ ಡೊಮೆಸ್ಟಿಕ್ ಮ್ಯಾಚ್ ಗಳನ್ನ ನೋಡೋದಿಲ್ಲ. ವಿಜಯ್ ಹಜಾರೆ ಆಗ್ಬೋದು. ವಿಜಯ್ ಹಜಾರೆ ನಾವು ಇವಾಗ ಒಂದ್ ಸ್ವಲ್ಪ ಲೈಟ್ ಆಗಿ ತಗೋತಾ ಇದೀವಿ. ಅದಾದ್ಮೇಲೆ ಸಯೀದ್ ಮುಸ್ತಫಿಕ್ ಅಲಿ ಟ್ರೋಫಿ ಅದನ್ನು ಅಷ್ಟೇ ಅಷ್ಟೊಂದು ನಾವು ತಗೊಳ್ಳಲ್ಲ. ಹಾಗೆ ರಣಜಿ ಯಾವುದೇ ಮ್ಯಾಚ್ ಗಳನ್ನ ನಾವು ಡೊಮೆಸ್ಟಿಕ್ ಮ್ಯಾಚ್ ಗಳನ್ನ ಅಷ್ಟೊಂದು ನಾವು ಕನ್ಸಿಡರೇ ಮಾಡಲ್ಲ. ಆದ್ರೆ IPL ಅಂತೂ ಪಕ್ಕ ನೋಡ್ತೀವಿ. ಹಾಗೆ ಒಂದ್ ಸ್ವಲ್ಪ ಬಿಗ್ ಬ್ಯಾಶ್ ನೋಡ್ತೀವಿ ನಾವು. ಹಾಗೆ WPL ಇವಾಗ ಒಂದ್ ಸ್ವಲ್ಪ WPL ಕ್ರೇಜ್ ಬರ್ತಾ ಇದೆ. ಆದ್ರೆ ನಾವು ಯಾವುದೇ ರೀತಿ ಈ ಮ್ಯಾಚ್ ಗಳಿಗೆ ನಾವು ಅಷ್ಟೊಂದು ಪ್ರೋತ್ಸಾಹನೇ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಏನು BGT ಸೋತ ನಂತರ ಗೌತಮ್ ಗಂಭೀರ್ ಹೆಡ್ ಕೋಚ್ ಅಲ್ಲಿ ಏನೇನ್ ರೂಲ್ಸ್ ಗಳನ್ನ ತಂದ್ರೋ ಬೆಂಕಿ ಅಂತ ಅಂತೀನಿ. ಅದ್ರಲ್ಲೂ ಅಲ್ಲದೆ ಇಂಟರ್ನ್ಯಾಷನಲ್ ಪ್ಲೇಯರ್ ಗಳು ಡೊಮೆಸ್ಟಿಕ್ ಮ್ಯಾಚ್ ಆಡೋದ್ರಿಂದ ಒಂದು ಸ್ವಲ್ಪ ಡೊಮೆಸ್ಟಿಕ್ ಮ್ಯಾಚ್ ಅಲ್ಲಿ ಒಂದ್ ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಹಾಗೆ ಫ್ಯಾನ್ಸ್ ಗಳೆಲ್ಲ ಡೊಮೆಸ್ಟಿಕ್ ಮ್ಯಾಚ್ ನ ನೋಡೋ ಕಡೆಗೆ ಬರ್ತಾರೆ. ವ್ಯೂವರ್ಸ್ ಗಳು ಒಂದ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಆ ಕಾರಣಕ್ಕೆ ಒಂದು ಸ್ವಲ್ಪ ಇವರಿಂದ ಹೆಲ್ಪ್ ಆಗುತ್ತೆ. ಹಾಗೆ ಏನಾದ್ರೂ ಒಂದು ಬಿಗ್ ಸೀರೀಸ್ ಗಳು ನಡೆಯೋ ಟೈಮಲ್ಲಿ ಇವರೇ ಪಿಕ್ ಮಾಡೋದು. ಮೇನ್ ಪ್ಲೇಯರ್ ಗಳನ್ನ BCCI ಕನ್ಸಿಡರ್ ಮಾಡಿ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಇಂಥ ಮೇನ್ ಪ್ಲೇಯರ್ ಗಳನ್ನ ಪಿಕ್ ಮಾಡೋದು. ಇವರೇನೆ ಡೊಮೆಸ್ಟಿಕ್ ಮ್ಯಾಚ್ ಗಳನ್ನ ಆಡ್ದೇನೆ ಡೈರೆಕ್ಟ್ ಆಗಿ ಪಿಕ್ ಮಾಡ್ಬಿಟ್ರೆ ಮೇನ್ ಸೀರೀಸ್ ಗೆ ಕರ್ಕೊಂಡೋಗಿ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಆಡಿಸಿದಾಗ ಇವರಿಂದ ರನ್ಸ್ ಬರ್ದೇ ಇದ್ದಾಗ ನಮ್ಗೆ ಜಾಸ್ತಿ ಎಫೆಕ್ಟ್ ಆಗೋ ಕಾರಣಕ್ಕೆ ಇವರು ಡೊಮೆಸ್ಟಿಕ್ ಮ್ಯಾಚ್ ನ ಆಡ್ಬೇಕು ಅಂತ ಹೆಡ್ ಕೋಚ್ ಆಗಿರೋ ಗೌತಮ್ ಗಂಭೀರ್ ಈ ರೂಲ್ಸ್ ನ ತಂದಿರೋದು. ಒಳ್ಳೆ ವಿಷಯನೇ. ಅದರಲ್ಲದೆ ಮ್ಯಾಚ್ ಗಳಂತೂ ಈ ತಿಂಗಳು ಪೂರ್ತಿ 30ನೇ ತಾರೀಕು ಒಳಗೆ ಮಾತ್ರ ನಡೆಯುತ್ತದೆ. ಅದಾದ ನಂತರ ಏನು ಇಲ್ಲಿ
ಮೇನ್ ಪ್ಲೇಯರ್ಗಳಿದಾರ ಅವರೆಲ್ಲ ಅದಾದ ನಂತರ ಚಾಂಪಿಯನ್ ಟ್ರೋಫಿಗೆ ಮತ್ತೆ ಇಂಗ್ಲೆಂಡ್ ಓಡಿ ಸೀರೀಸ್ಗೆ ಬಂದು ಪ್ರಾಕ್ಟೀಸ್ ಸ್ಟೇಷನ್ ನ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ODI 3 ODI ಇರೋದು ಯಾವ ತರ ಟೀಮ್ ಸ್ಕ್ವಾಡ್ ಇರುತ್ತೆ ಅಂತ ನೋಡೋಣ. ಅದರಲ್ಲಿ ಬೂಮ್ರಾ ಅವರು ಅನ್ಅವೈಲಬಲ್ ಆಗಿರ್ತಾರೆ. ಹಾಗೆ ಬೂಮ್ರಾ ಅವರು ಅವೈಲಬಲ್ ಆಗ್ಬೇಕು ಅಂದ್ರೆ ಫೆಬ್ರವರಿ 2ನೇ ತಾರೀಕು ಏನಿದೆಯೋ NCA ರಿಪೋರ್ಟ್ ಅದಾದ ನಂತರ ಅವರು ಚಾಂಪಿಯನ್ ಟ್ರೋಫಿಗೆ ಅವೈಲಬಲ್ ಆಗ್ತಾರೆ, ಇವಾಗ ಗೊತ್ತಾಗುತ್ತೆ. ನೋಡೋಣ. ಇದು ಇವತ್ತಿನ ವಿಷಯ ಆಗಿತ್ತು. ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.